ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಆರ್ಎಸ್ಎಸ್ ಚಟುವಟಿಕೆ ನಿಷೇಧ ಕುರಿತು ಸರ್ಕಾರದ ತೀರ್ಮಾನವೇ ಅಂತಿಮ ಎಂದಿದ್ದಾರೆ. ಅಲ್ಲದೆ ಕೈಗಾರಿಕಾ ಸ್ಥಾಪನೆಗೆ ರಾಜ್ಯ ಸರ್ಕಾರ ಅಸಹಕಾರ ಎಂಬ ಎಚ್ಡಿಕೆ ವಿರುದ್ಧ ಗರಂ ಆಗಿದ್ದಾರೆ. ಜೊತೆಗೆ ಸರ್ಕಾರ ಗುತ್ತಿಗೆದಾರ ಬಾಕಿ ಸಚಿವ ಸಂಪುಟ ಪುನರ್ರಚನೆಯ ವಿಚಾರವಾಗಿಯೂ ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಈ ಕುರಿತು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಆರ್ಎಸ್ಎಸ್ ಸಂಸ್ಥೆ ಈಗ ಕನ್ನಡ ಪರ ಸಂಘಟನೆ ಇದೆ. ಕನ್ನಡ ಸಂಘಟನೆಗೋಸ್ಕರ ಕೆಲಸ ಮಾಡ್ತಾರೆ. ಆರ್ಎಸ್ಎಸ್ಸು ನೇರವಾಗಿ ಒಂದು ಪಕ್ಷದ ಅಂಗ ಸಂಸ್ಥೆಯಾಗಿ ಕೆಲಸ ಮಾಡ್ತಾರೆ. ಅದಷ್ಟೇ ವ್ಯತ್ಯಾಸ. ಈಗ ನಮ್ಮಲ್ಲಿ ಎಷ್ಟೋ ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಎಷ್ಟೆಲ್ಲ ಇದೆ. ಯಾವುದೇ ಪಕ್ಷಕ್ಕೆ ಜೋಡಿಯಾಗಿಲ್ಲ. ಈ ಆರ್ಎಸ್ಎಸ್ ಸಂಸ್ಥೆ ಮಾತ್ರ ಇಡೀ ರಾಷ್ಟ್ರದಲ್ಲಿ ಆರ್ಎಸ್ಎಸ್ಸೇ ಬಿ ಜೆ ಪಿನೇ ಆರ್ಎಸ್ಎಸ್. ರೀ ನಾವು ಸಹಕಾರ ಕೊಡೋದು ಬಿಡೋದೆ. ಇವು ಮಂಡ್ಯ MP ಅಲ್ವೇನ್ರಿ, ಮಂತ್ರಿ ಸೆಕೆಂಡ್ರಿ MP ಅಲ್ವೇನ್ರಿ, ಏನ್ರಿ ಇವ್ರದ್ದು ಕೊಡುಗೆ? ನಾನು ನವೋದಯ ಪ್ರಾರಂಭ ಆಗಲಿಕ್ಕೆ ಫೈಟ್ ಮಾಡಿದೆ, ಪುಟ್ಟರಾಜು ಬಂದಾಗ ಇನಾಗ್ರೇಟ್ ಆಯಿತು. ಏನ್ರಿ ಇವ್ರದ್ದು ಕೊಡುಗೆ? ನಾನು ಹೇಳಿದ್ನಲ್ರಿ, ಇದೆಲ್ಲ ದೊಡ್ಡದು ಒಂದು ಕಡೆ ಬಿಡ್ರಿ, ಮೈಸೂರು ಬೆಂಗಳೂರು ರಸ್ತೆನೇ ಸರ್ ಮಾಡೋಕ್ಕಾಯ್ತಲ್ವಲ್ರಿ ಅವ್ರ ಕೈಲಿ? ಅಥವಾ 1,000 ಕೋಟಿ ನಮ್ಮ ನ್ಯಾಷನಲ್ ಹೈವೇಗೆ ದುಡ್ಡು ತರಕ್ಕೆ ಹೇಳ್ರಿ. ನೋಡಿರಿ, ಇದು 1.5 ಲಕ್ಷ 2 ಕೋಟಿ ಎಲ್ಲ ಇಲಾಖೆಯಿಂದ ನಮ್ಮ ಸರ್ಕಾರ ಬರೋದಕ್ಕೆ ಮಧ್ಯೆ ಕೊಟ್ಟಿದೆ. ನಾನು ಅವರ ಬಾಕಿ ಕ್ಲಿಯರ್ ಮಾಡ್ಕೊಂಡು ನಾವು ಅಭಿವೃದ್ಧಿ ನಿಲ್ಲಿಸ್ಬಿಡೋಕ್ಕಾಗುತ್ತಾ? ದುಡ್ಡಿಲ್ಲದೆ ಟೆಂಡರ್ ಕರೆದಿದ್ರು, ದುಡ್ಡು ಇಲ್ಲದಲೇ ಟೆಂಡ್ರು, ಅದಕ್ಕೆ ಕ್ರಿಯೋಜನೆಗೆ ಪ್ರೊವೈಡ್ ಮಾಡ್ದಲೇ ಮಾಡಿದರು. ಸೊ ನಾವು ಅದನ್ನು ಕ್ಲಿಯರ್ ಮಾಡಲ್ಲ ಅಂತ ಹೇಳಲ್ಲ, ಬಟ್ ಆದರೆ ನಾವು ಒಂದಷ್ಟು ಕೆಲಸ ಮಾಡಬೇಕಲ್ಲ ಸರ್ಕಾರ. ಹಾಗಾಗಿ ಹಳೇದನ್ನು ಕ್ಲಿಯರ್ ಮಾಡ್ತೀವಿ, ಹೊಸ ಕೆಲಸನೂ ಮಾಡ್ಕೊಂಡು. ಈ ನಮ್ಮ ಪಕ್ಷ ಹೈಕಮಾಂಡ್ನಲ್ಲಿ ತೀರ್ಮಾನ ತಗೊಳುತ್ತೆ. ಯಾರನ್ನೇ ಮಂತ್ರಿ ಮಾಡೋದು, ಮುಖ್ಯಮಂತ್ರಿ ಮಾಡೋದು, ಇನ್ನೊಂದು ಮಾಡೋದು ಎಲ್ಲವೂ ಹೈಕಮಾಂಡ್. 2.5 ವರ್ಷ ಮುಗೀತಿದ್ದಂಗೆ ರೀಶಫಲ್ ಆಗುತ್ತೆ ಅಂತ ಒಂದು ಹೈಕಮಾಂಡು ಡೈರೆಕ್ಟಾಗಿ ಹೇಳದಿದ್ರೂ ವಾಸ್ತವವಾಗಿ ಚರ್ಚೆ ಇದೆ. ಸೊ ಹೈಕಮಾಂಡು ನಮ್ಮ ಪಕ್ಷದ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೋತಾರೆ ಅದಕ್ಕೆ